Today I will be starting teaching a last concept of the second chapter, that is laying of pipes. So in the last class we already learned what are the different types of sewerage systems, what are the different types of sewers, and what are the merits and demerits of different types of sewers. Today practically how you lay the pipes to the ground, on the ground. So practically you will know the procedures how you laying the pipes in the sewer pipes in the ground. So first and foremost you should keep in mind is what are the different steps that is involved in the first is setting out the center line. Setting out center line. Setting out the center line by set first and foremost ಎಲ್ಲೇ ಸೀವರ್ನ ಯು ಹ್ಯಾವ್ ಟು ಅಡಾಪ್ಟ್ ದ ಸೀವರ್ ಯು ಫಸ್ಟ್ ಲೊಕೇಶನ್ ಆಫ್ ಅ ಗ್ರೌಂಡ್ ಎಲ್ಲಿ ಲೊಕೇಟ್ ಮಾಡಿರ್ತೀರಾ ಆಲ್ರೆಡಿ ಯು ಡಿಸೈಡ್ ವಿಚ್ ಟೈಪ್ ಆಫ್ ಸೀವರ್ ಯು ಆರ್ ಯೂಸಿಂಗ್ ಅದು ಬೇಸಿಕ್ ಪ್ರಿಲಿಮಿನರಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆಗಿರುತ್ತೆ. ನಾವು ಯು ವಿಲ್ ಬಿ ಫಸ್ಟ್ ಸೆಟ್ಟಿಂಗ್ ದ ಸೆಂಟ್ರಲ್ ಔಟ್, ಎಲ್ಲಿ ನಮಗೆ ಲೊಕೇಶನ್ ಇರುತ್ತೆ ಅಲ್ಲಿ ಹೋಗಿ ಫಸ್ಟು ಸೆಂಟರ್ ಲೈನ್ ಆಫ್ ದ ಗ್ರೌಂಡ್ನ ಮಾರ್ಕ್ ಮಾಡಬೇಕು. ಫ್ರಮ್ ದಿ ಡೌನ್ವರ್ಡ್ ಟು ದಿ ಅಪ್ವರ್ಡ್, ಪ್ರೊಸೀಡಿಂಗ್ ಅಪ್ವರ್ಡ್. ಸೊ ಫಸ್ಟ್ ಸೆಂಟರ್ ಲೈನ್ನ ಮಾಡ್ತೀರಾ. ಆಫ್ಟರ್ ಸೆಟ್ಟಿಂಗ್ ಔಟ್ ದಿ ಸೆಂಟರ್ ಲೈನ್ ದೆನ್ ಎಕ್ಸ್ಕವೇಷನ್ ಆಫ್ ಟ್ರೆಂಚಸ್. ಅಂದರೆ ಎಷ್ಟು ಈಗ ಸೀವರ್ ಇಡಬೇಕಲ್ಲ, ಸೀವರ್ ಪೈಪ್ನ ಯು ಹ್ಯಾವ್ ಟು ಲೇ ಇನ್ ದ ಗ್ರೌಂಡ್. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಟ್ರೆಂಚ್ನ ಅಡಾಪ್ಟ್, ಅಂದರೆ ಹಳ್ಳ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಯು ಹ್ಯಾವ್ ಟು ಎಕ್ಸ್ಕವೇಟ್ ದಿ ಟ್ರೆಂಚಸ್. ದಟ್ ಈಸ್ ಯುವರ್ ದಿ ಸೆಕೆಂಡ್ ಸ್ಟೆಪ್. ದಟ್ ಈಸ್ ಯುವರ್ ಸೆಕೆಂಡ್ ಸ್ಟೆಪ್, ಎಕ್ಸ್ಕವೇಷನ್ ಆಫ್ trenches. Excavation of trenches. So excavation of trenches ಅಲ್ಲಿ what are the basic? First correct depth. ಎಷ್ಟು ಡೆಪ್ತ್ ಅಲ್ಲಿ ಇರಬೇಕು, ಕರೆಕ್ಟ್ ಡೆಪ್ತ್, ಎಷ್ಟು ಡೆಪ್ತ್ ಗೆ ನೀವು ಟ್ರೆಂಚ್ ನ ಎಕ್ಸ್ಕವೇಟ್ ಮಾಡಬೇಕು, ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಅದಾದ್ಮೇಲೆ ಡೆಪ್ತ್ ಆದ್ಮೇಲೆ ವಾಟ್ ಇಸ್ ದ ವಿಡ್ತ್? ದ ವಿಡ್ತ್ ಶುಡ್ ಬಿ 150 mm more than the dia of pipe, more than dia of sewer pipe, dia of sewer. 150 mm more than the dia of sewer. So ಎಷ್ಟು ಡೆಪ್ತ್ ನಾವು ಡಿಪೆಂಡಿಂಗ್ ಆನ್ ದಿ ವಿಚ್ ಟೈಪ್. ಸೊ ಡಿಪೆಂಡಿಂಗ್ ಆನ್ ದ ಎಷ್ಟು ಎಕ್ಸ್ಟರ್ನಲ್ ಲೋಡ್ ಬೀಳ್ತಾ ಇದೆ, ಡಿಪೆಂಡಿಂಗ್ ಆನ್ ದಟ್ ಯು ವಿಲ್ ಡಿಸೈಡ್ ದ ಡೆಪ್ತ್. ಬಟ್ ವಿಡ್ತ್ ಎಷ್ಟಿರಬೇಕು? ಇಟ್ ಶುಡ್ ಬಿ 150 mm more than the diameter of the sewer. Which sewer you are using? For example, ಈಗ ನೀವು 150 mm ಡಯಾ ಇರುವಂಥ ಸೀವರ್ನ ಟ್ರೆಂಚ್ ಅಲ್ಲಿ ಹಾಕಬೇಕು ಅಂತ ಇದ್ದೀರಾ. ಸೊ 150 mm ಡಯಾ. ಸೊ ವಿಡ್ತ್ ಎಷ್ಟು ಎಕ್ಸ್ಕವೇಟ್ ಮಾಡಬೇಕು? 150 ಇಂಟು 150 ಪ್ಲಸ್ 150 ಅಂದರೆ 150 mm ಆಲ್ರೆಡಿ ಕೊಟ್ಟಿದ್ದಾನೆ, ಇಷ್ಟಿರಬೇಕು, ಅದಕ್ಕಿಂತ ಎಕ್ಸ್ಟ್ರಾ 150 mm ಡಯಾ ಅಂತ ಕೊಟ್ಟಿದ್ದಾನೆ. ಸೊ 150 ಎಕ್ಸ್ಟ್ರಾ ಇರಬೇಕು, ಪ್ಲಸ್ ಡಯಾ ಎಷ್ಟು? 150 ಪ್ಲಸ್ 150 300. ಅಂದರೆ ನಿಮ್ಮದು ವಿಡ್ತ್ ಆಫ್ ದ ಟ್ರೆಂಚ್ ಎಷ್ಟಿರಬೇಕು? 300 mm ಇರಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಎಷ್ಟಿರಬೇಕು? ಡೆಪ್ತ್ ಶುಡ್ ಟ್ರೆಂಚ್ ಎಕ್ಸೀಡ್ಸ್ 2 ಮೀಟರ್. ದೆನ್ ಅಕಸ್ಮಾತ್ ಎಕ್ಸೀಡ್ಸ್ 2 ಮೀಟರ್ಗಿಂತ ಎಕ್ಸೀಡ್ ಆಯಿತು ಡೆಪ್ತು ಅಂದರೆ ಕರೆಕ್ಟಾಗಿ ಟಿಂಬರಿಂಗ್ ಮಾಡಬೇಕು, ನೀಟಾಗಿ ಕೆಳಗಡೆ ಫೌಂಡೇಶನ್ ಲೆವೆಲ್ ಎಲ್ಲ ಹಾಕಬೇಕು, ಕಾಂಕ್ರೀಟ್ ಬೆಡ್ಡಿಂಗ್ ಮಾಡಬೇಕು. 2 ಮೀಟರ್ಗಿಂತ ಜಾಸ್ತಿ ಹೋದರೆ ಸೈಡ್ಸಲ್ಲಿ ನಿಮಗೆ ಮರದ್ದು ಕೊಂಬೆ ಅಥವಾ ಎಲ್ಲೋ ಒಂದು ಟ್ರೀಸ್ದೆಲ್ಲ ಬಂದಿರುತ್ತೆ. ಸೊ ಅಥವಾ ತುಂಬ ಮೆಟೀರಿಯಲ್ ಸ್ಟೋನ್ ಏನಾದ್ರು ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ 2 ಮೀಟರ್ಗಿಂತ ಡೆಪ್ತ್ ಜಾಸ್ತಿ ಹೋದರೆ, ಬಿಲೋ ಅಬೌಟ್ 2 ಮೀಟರ್ಗಿಂತ ಹೋಗದೆ ವಿತಿನ್ ದ 2 ಮೀಟರ್ ಇದ್ದರೆ ಟಿಂಬರಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. 2 ಮೀಟರ್ಗಿಂತ ತುಂಬ ಡೆಪ್ತ್ ಹೋದರೆ ನೀವು ಟಿಂಬರಿಂಗ್ ಮಾಡಬೇಕು, ನೀಟಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಒಂದು ಸ್ಟೇಬಲ್ ಗ್ರೌಂಡ್, ಒಂದು ಫ್ಲಾಟ್ ಗ್ರೌಂಡ್ ಥರ ಮಾಡಿ ಅದಾದಮೇಲೆ ಸೀವರ್ನ ಲೇ ಮಾಡೋದು. ಸೊ ಅದು ಎಕ್ಸ್ಕವೇಷನ್ ಆಫ್ ಟ್ರೆಂಚಸ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇಸ್ ಲೇಯಿಂಗ್ ಆಫ್ ಫೌಂಡೇಶನ್. ಥರ್ಡ್ ಸ್ಟೆಪ್ ಇಸ್ ಲೇಯಿಂಗ್ ಆಫ್ ಫೌಂಡೇಶನ್. ಸೊ ಲೇಯಿಂಗ್ ಆಫ್ ಫೌಂಡೇಶನ್ ಅಲ್ಲಿ ಫಸ್ಟ್ ನಾವು ಸೀವರ್ಸ್ನ ಡೈರೆಕ್ಟ್ ಆಗಿ ಅನ್ಈಕ್ವಲ್ ಸೆಟಲ್ಮೆಂಟ್ ಅಲ್ಲಿ ಲೇ ಮಾಡೋಕ್ಕಾಗಲ್ಲ. ಈಗ ನೀವು ಟ್ರೆಂಚ್ ಎಲ್ಲ ಓಪನ್ ಮಾಡಿದ್ರೆ, ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿದ್ರೆ, ಆಲ್ರೆಡಿ ಎಕ್ಸ್ಕವೇಟೆಡ್ ದ ಟ್ರೆಂಚಸ್ ಎಲ್ಲ ಎಕ್ಸ್ಕವೇಟ್ ಮಾಡಿದ್ಮೇಲೆ ನೀವು ಏನೋ ಅದನ್ನ ಲೆವೆಲಿಂಗ್ ಮಾಡಿದೆ, ಯಾಕೆಂದ್ರೆ ಲೆವೆಲ್ ಗ್ರೌಂಡ್ ಇರಲ್ಲ ಅಲ್ವಾ. ಈಗ ನೀವು ಇಲ್ಲ ಸ್ವಲ್ಪ ದೂರ
ಸ್ವಲ್ಪ ದೂರ ಲೆವೆಲ್ ಇರುತ್ತೆ, ಇನ್ನೊಂದು ಸ್ವಲ್ಪ ದೂರ ಸ್ಲೋಪ್ ಇರುತ್ತೆ, ಇನ್ನೊಂದು ಸ್ವಲ್ಪ ದೂರ ಸ್ಲೋಪ್ ಇರಲ್ಲ. ಆ ಥರ ಡಿಫ್ರೆಂಟ್ ಲೆವೆಲ್, ಒಂದೇ ಫ್ಲಾಟ್ ಗ್ರೌಂಡ್ ಇರಲ್ಲ ಅಲ್ವಾ. ಈಗ ಒಂದು ಅಪ್ ಇರುತ್ತೆ, ಈಗ ಇಲ್ಲಿಂದ ಇಷ್ಟು ಸ್ಲೋಪ್ ಇರುತ್ತೆ ಗ್ರೌಂಡು, ರೋಡ್ ಹಿಂಗಿರುತ್ತೆ, ಮೇನ್ ರೋಡ್ ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಏನಿರುತ್ತೆ, ಸ್ವಲ್ಪ ಹಿಂಗೆ ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಅಪ್ ಇರುತ್ತೆ. ಈಗ ಅಪ್ ಇದೆ ಅಂದಾಗ ನೀನು ಟ್ರೆಂಚ್ನ ಎಕ್ಸ್ಕವೇಟ್ ಮಾಡಿದಾಗ ಒಂದೇ ಗ್ರೌಂಡ್ ಲೆವೆಲಲ್ಲಿ ಇರುತ್ತಾ, ಇರಲ್ಲ, ಅನ್ಈಕ್ವಲ್ ಸೆಟಲ್ಮೆಂಟ್ ಇರುತ್ತೆ. ಸೊ ಆ ಥರ ಸೆಟಲ್ಮೆಂಟಲ್ಲಿ ಇದ್ದಾಗ ನೀನು ಯು ಕಾಂಟ್ ಲೇ ದಿ ಸೀವರ್ ಪೈಪ್ಸ್. ಸೊ ಇಟ್ ವಿಲ್ ಲೀಡ್ ಟು ಡ್ಯಾಮೇಜ್. ಸೊ ಆಗ ಯು ಶುಡ್ ಬಿ ಕೇರ್ಫುಲ್. ದ ಸೀವರ್ಸ್ ಕೆನಾಟ್ ಬಿ ಲೇಡ್ ವೆನ್ ದರ್ ಇಸ್ ಎನ್ ಅನ್ಈಕ್ವಲ್ ಸೆಟಲ್ಮೆಂಟ್. ಇಲ್ಲೊಂಥರ ಸೆಟಲ್ಮೆಂಟು, ಇಲ್ಲೊಂಥರ ಸೆಟಲ್ಮೆಂಟ್, ಇಲ್ಲೊಂಥರ ಅನ್ಈಕ್ವಲ್ ಸೆಟಲ್ಮೆಂಟ್ ಇದ್ರೆ ಸೀವರ್ ಪೈಪ್ಸ್ನ ಲೇ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಕಾಂಕ್ರೀಟ್ ಬೆಡ್ಡಿಂಗ್ ಶುಡ್ ಬಿ ಜನರಲಿ ಪ್ರೊವೈಡೆಡ್ ಫಾರ್ ಪೂರ್ ಸಾಯಿಲ್. When you before laying the sewers, you will be checking the soil characteristics. ಯಾವ ಥರ ಸಾಯಿಲ್, ವೆದರ್ ಇಟ್ ಇಸ್ ಅ ವಿಚ್ ಟೈಪ್ ಆಫ್ ಸಾಯಿಲ್, ವೆದರ್ ಇಟ್ ಇಸ್ ಅ ಪೂರ್ ಸಾಯಿಲ್ ಆರ್ ಅ ರಿಚ್ ಸಾಯಿಲ್, ಡಿಪೆಂಡಿಂಗ್ ಆನ್ ದ ಜಿಯೋಟೆಕ್ನಿಕಲ್ ಡೇಟಾ. ಸಾಯಿಲ್ ಬಗ್ಗೆ ಓದೋದನ್ನ ನಾವು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಆ ಜಿಯೋಟೆಕ್ನಿಕಲ್ ಡೇಟಾನ ಇಟ್ಕೊಂಡು ಅದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು, ಅದರದ್ದು ಕೆಪಾಸಿಟಿ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಪೂರ್ ಸಾಯಿಲ್ ಅಂದರೆ ಬೇಗ ಒಂದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇರಲ್ಲ, ಸೇಫ್ ಬೇರಿಂಗ್ ಕೆಪಾಸಿಟಿ ಇರಲ್ಲ. ಆ ಥರ ಸಾಯಿಲ್ ಆಯಿತು ಅಂದರೆ ನೀವೇನು ಮಾಡಬೇಕು, ಅಂಥ ಜಾಗದಲ್ಲಿ ಕಾಂಕ್ರೀಟ್ ಬೆಡ್ಡಿಂಗ್ ಮಾಡಬೇಕು. ಒಂದು ಕಾಂಕ್ರೀಟ್ ಬೆಡ್ಡಿಂಗ್ ಮಾಡಿ ಆ ಕಾಂಕ್ರೀಟ್ ಬೆಡ್ ಮೇಲೆ ಸೀವರ್ ಪೈಪ್ನ ಲೇ ಮಾಡಬೇಕು. ಇಲ್ಲ ಅಂದರೆ ಬಾಟಮ್ ಆಫ್ ದ ಟ್ರೆಂಚ್ ಶುಡ್ ಬಿ ಪ್ರಿಪೇರ್ ಟು ಲೇ ಪೈಪ್ ಓವರ್ ಇಟ್. ಸೊ ಟ್ರೆಂಚ್ ಯಾವಾಗಲೂ ಅಷ್ಟೇ, ನೀವು ಟ್ರೆಂಚ್ ಎಕ್ಸ್ಕವೇಟ್ ವೆನ್ ಯು ಎಕ್ಸ್ಕವೇಟ್ ದ ಟ್ರೆಂಚಸ್, ದ ಬಾಟಮ್ ಆಫ್ ದ ಟ್ರೆಂಚ್ ಅಂದರೆ ಹಳ್ಳ ಏನು ಬಾಟಮ್ ಇರುತ್ತೆ, ದಟ್ ಶುಡ್ ಬಿ ಲೇಡ್. ಪೈಪ್ ಲೇ ಮಾಡೋಕ್ಕಿಂತ ಮುಂಚೆ ಇಟ್ ಶುಡ್ ಬಿ ಆಲ್ಮೋಸ್ಟ್ ಸ್ಟ್ರೈಟ್, ಅಂದರೆ ಈಕ್ವಲ್ ಸೆಟಲ್ಮೆಂಟ್ ಇರಬೇಕು. ಆಮೇಲೆ ಇಟ್ ಶುಡ್ ಬಿ ಪ್ರಿಪೇರ್ಡ್, ಕರೆಕ್ಟಾಗಿ ಬೆಡ್ಡಿಂಗ್ ಆಗಿರಬೇಕು. ಬೆಡ್ಡಿಂಗ್ ಆದ ಮೇಲೇ ನೀವು ಪೈಪ್ನ ಲೇ ಮಾಡೋಕ್ಕಾಗೋದು. ಅಲ್ಲೇ ಅನ್ಈಕ್ವಲ್ ಸೆಟಲ್ಮೆಂಟ್ ಇದೆ, ಸುಮ್ಮನೆ ಟ್ರೆಂಚ್ ಓಪನ್ ಮಾಡಿಬಿಟ್ಟು ಪೈಪ್ನ ಲೇ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದಿ ಲೇಯಿಂಗ್ ಆಫ್ ಫೌಂಡೇಶನ್. ಲೇಯಿಂಗ್ ಆಫ್ ಫೌಂಡೇಶನ್ ಅಂದರೆ ಲೇಯಿಂಗ್ ಆಫ್ ಸೀವರ್ಸ್. ಹೇಗೆ ಸೀವರ್ಸ್ನ ಲೇ ಮಾಡ್ತೀರಾ? ಫಸ್ಟ್ ಕರೆಕ್ಟ್ ಅಲೈನ್ಮೆಂಟ್ ಆ್ಯಂಡ್ ಗ್ರೇಡಿಯಂಟ್. ಹಿಂಗೆ ಒಂದು ಪೈಪ್ ಹಿಂಗೆ ಸೀವರ್ ಲೈನ್ ಓಪನ್ ಮಾಡಿದ್ದೀರಾ ಅಂದರೆ ಕರೆಕ್ಟ್, ಇದು ಸೀವರ್ ಪೈಪ್ ಅಂದರೆ ಕರೆಕ್ಟ್ ಗ್ರೇಡಿಯಂಟ್, ನೀವು ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿರ್ತೀರಲ್ಲ, ಆ ಸೆಂಟ್ರಲ್ ಲೈನ್ ಕರೆಕ್ಟ್ ಗ್ರೇಡಿಯಂಟ್ಗೆ ನೀವು ಪೈಪ್ನ ಲೇ ಮಾಡಬೇಕು. ಅದಕ್ಕೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಬೋನಿಂಗ್ ರಾಡ್ ಮತ್ತು ಸೈಟ್ ರೈಲ್ಸ್ ಅಂತ ಯೂಸ್ ಮಾಡ್ತೀವಿ. ಬೋನಿಂಗ್ ರಾಡ್, ಸೈಟ್ ರೈಲ್ಸ್. ಬೋನಿಂಗ್ ರಾಡ್, ಸೈಟ್ ರೈಲ್ಸ್ ಅಂದರೆ ಏನರ್ಥ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಎಂಡ್ ಆಫ್ ದ ಸೀವರ್ ಲೈನು, ಇದು ಇವೆರಡು ಎಂಡ್ ಆಫ್ ದ ಸೀವರ್ ಲೈನ್, ಇಷ್ಟೇ ಇರೋದು ನಮಗೆ ಲೈನು, ಅರ್ಥ ಆಯ್ತಾ? ಈಗ ಇದೇನಿದೆ, ಇದು ನನ್ನ ಕೈಯಲ್ಲಿ ಹಿಡಿದಿದ್ದೀನಲ್ಲ ಪೆನ್ನು, ದಟ್ ವಿಲ್ ಬಿ ಅ ಸೀವರ್ ಪೈಪ್. ಸೊ ಏನು ಮಾಡ್ತೀವಿ, ಈ ಎಂಡಲ್ಲಿ ಒಂದು ಸೈಟ್ ರೈಲು, ಈ ಕಡೆ ಎಂಡಲ್ಲಿ ಒಂದು ಸೈಟ್ ರೈಲ್ನ ಇಡ್ತೀವಿ. ಸೈಟ್ ರೈಲ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಬೋನಿಂಗ್ ರಾಡ್ನ ಫಿಕ್ಸ್ ಮಾಡ್ತೀವಿ. ಈ ಒಂದು ಸೈಟ್ ರೈಲ್ಗೆ ಒಂದು ರಾಡು, ಈ ಸೈಟ್ ರೈಲ್ಗೆ ಒಂದೇ ಒಂದು ರಾಡ್ನ ಈ ಥರ ಹಿಂಗೆ ಫಿಕ್ಸ್ ಮಾಡಿರ್ತೀವಿ. ಇದು ಬೋನಿಂಗ್ ರಾಡು, ಇದು ಸೈಟ್ ರೈಲು, ಈ ಒಂದು ಇಂಡೆಕ್ಸ್ ಫಿಂಗರ್ ಸೈಟ್ ರೈಲ್, ಇಂಡೆಕ್ಸ್ ಫಿಂಗರ್ ಒಂದು ಸೈಟ್ ರೈಲು, ಇದೊಂದು ಸೈಟ್ ರೈಲ್, ಓಕೆನಾ? ಇದು ಬೋನಿಂಗ್ ರಾಡ್ ಈಗ ಫಿಕ್ಸ್ ಆಗಿದೆ, ಬೋನಿಂಗ್ ರಾಡು ಫಿಕ್ಸ್ ಆಗಿದೆ. ನೀವು ಎಕ್ಸ್ಕವೇಟ್ ಮಾಡಿರೋ ಟ್ರೆಂಚು ಈ ಬೋನಿಂಗ್ ರಾಡ್ ಕೆಳಗಡೆನೇ ಇರಬೇಕು, ಕರೆಕ್ಟಾಗಿ ಪ್ಯಾರಲಲ್ ಇರಬೇಕು. ಈ ಬೋನಿಂಗ್ ರೋಡ್ಗೆ ಪ್ಯಾರಲಲ್ ಆಗಿ ಇರಬೇಕು. ಆಗ ಕರೆಕ್ಟಾಗಿ ಇದು ಪ್ಯಾರಲಲ್ ಆಗಿದೆ ಅಂದರೆ ದೆನ್ ದ ಟ್ರೆಂಚ್ ಯು ಎಕ್ಸ್ಕವೇಟೆಡ್ ಟ್ರೆಂಚ್ ಅಲಾಂಗ್ ಟು ದ ಸೆಂಟ್ರಲ್ ಲೈನ್ ಇದೆ ಆ್ಯಂಡ್ ಯು ಕ್ಯಾನ್ ಈಸಿಲಿ ಲೇ ಯುವರ್ ಸೀವರ್ ಪೈಪ್ ಟು ದಿ ಎಕ್ಸಾಕ್ಟ್ಲಿ ಟು ದಿ ಸೆಂಟರ್ ಲೈನ್. ಇದನ್ನ ಚೆಕ್ ಮಾಡೋಕ್ಕೆ ನಾವು ಸೈಟ್ ರೈಲ್ಸ್ ಮತ್ತು ಬೋನಿಂಗ್ ರಾಡ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಯುವರ್ ಸೈಟ್ ರೈಲ್ಸ್ ಆ್ಯಂಡ್ ಬೋನಿಂಗ್ ರಾಡ್ ಆ್ಯಂಡ್ ದಿಸ್ ಇಸ್ ಯುವರ್ ಇಲ್ಲಿ ಬಾಟಮಲ್ಲಿ ಏನಿರುತ್ತೆ, ದಿಸ್ ಇಸ್ ಯುವರ್ ಟ್ರೆಂಚ್, ದಿಸ್ ಇಸ್ ಯುವರ್ ಟ್ರೆಂಚ್. ಇಲ್ಲೊಂದು ಸೈಟ್ ರೈಲ್ ಇದೆ, ಇಲ್ಲೊಂದು ಸೈಟ್ ರೈಲ್ ಇದೆ, ಇದು ಟ್ರೆಂಚ್. ಬೋನಿಂಗ್ ರಾಡ್ ಹಿಂಗೆ ಮೇಲಿದೆ, ಈ ಥರ ಇದೆ, ಬೋನಿಂಗ್ ರಾಡ್ ಹಿಂಗೆ ಮೇಲಿದೆ. ಇಲ್ಲಿ ಟ್ರೆಂಚ್, ನೀವು ಎಕ್ಸ್ಕವೇಟ್ ಮಾಡಿರೋ ಟ್ರೆಂಚ್ ಇದು, ಇದು ಬೋನಿಂಗ್ ರಾಡ್. ಸಾರಿ, ಬರುತ್ತೆ ತೋರಿಸ್ತೀನಿ ನೋಡಿ. ಸೊ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಕವೇಟೆಡ್ ದಿ ಟ್ರೆಂಚ್. ದಿಸ್ ಈಸ್ ಯುವರ್ ಟ್ರೆಂಚ್, ಓಕೆ? ಏನು ಮಾಡ್ತೀವಿ, ಇಲ್ಲೊಂದು ಸೈಟ್ ರೈಲ್ಸ್ನ ಫಿಕ್ಸ್ ಮಾಡ್ತೀವಿ, ಇಲ್ಲೊಂದು ಸೈಟ್ ರೈಲ್ಸ್. ದಿಸ್ ಈಸ್ ಯುವರ್ ಸೈಟ್ ರೈಲ್ಸ್, ಸೈಟ್ ರೈಲ್ಸ್, ಇದು ಸೈಟ್ ರೈಲ್, ಓಕೆನಾ? ಸೊ ನಾವೇನು ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ದೀಸ್ ಟೂ ಸೈಟ್ ರೈಲ್ಸ್ ವಿಲ್ ಫಿಕ್ಸ್ ದ ರಾಡ್. ಹಿಂಗೇಗೋ ಫಿಕ್ಸ್ ಮಾಡ್ತೀವಿ. ದಿಸ್ ಈಸ್ ಬೋನಿಂಗ್ ರಾಡ್, ಬೋನಿಂಗ್ ರಾಡ್,
ಓಕೆ, ಈಗ ನೀವು ಫಿಕ್ಸ್ ಮಾಡಿದಾಗ ಈ ಬೋನಿಂಗ್ ರಾಡು ಸ್ಟ್ರೈಟ್ ಟು ದಿ ಸೆಂಟ್ರಲ್ ಲೈನ್ ಆಫ್ ದ ಟ್ರೆಂಚ್, ಇದು ಸೆಂಟ್ರಲ್ ಲೈನ್ ಟ್ರೆಂಚ್ದು ಪ್ಯಾರಲಲ್ ಇದೆ ಅಂದ್ರೆ ದೆನ್ ದ ಎಕ್ಸ್ಕವೇಟೆಡ್ ಟ್ರೆಂಚ್ ಈಸ್ ಕರೆಕ್ಟ್ ಅಪ್ ಟು ದಿ ಅಲೈನ್ಮೆಂಟ್ ಅಂಡ್ ಗ್ರೇಡಿಯಂಟ್. ಕರೆಕ್ಟ್ ಗ್ರೇಡಿಯಂಟ್ ಮತ್ತೆ ಅಲೈನ್ಮೆಂಟ್ಗೆ ಫಿಕ್ಸ್ ಆಗಿದೆ ಟ್ರೆಂಚು. ಸೊ ದರ್ ಇಸ್ ನೋ ನೀಡ್, ಈಸ್ ಈಸಿ ಟು ಲೇ ಯುವರ್ ಪೈಪ್. ಕರೆಕ್ಟ್ ಆಗಿ ಪೈಪ್ನ ನೀವು ಆ ಸೆಂಟ್ರಲ್ ಲೈನ್ ಮಾರ್ಕಿಂಗ್ಗೆ ಲೇ ಮಾಡಬಹುದು ಯೂಸಿಂಗ್ ದಿ ಹೆಲ್ಪ್ ಆಫ್ ದಿ ಸೈಡ್ ರೈಲ್ಸ್ ಅಂಡ್ ಬೋನಿಂಗ್ ರಾಡ್. ಅದನ್ನ ನಾವು ಮೇನು ಯೂಸ್ ಮಾಡ್ತೀವಿ. ಸೈಡ್ ರೈಲ್ಸ್ ಮತ್ತೆ ಬೋನಿಂಗ್ ರಾಡ್ಸ್ನ ಯೂಸ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ. ಅದೇ ಮೇಯ್ನು ನಿಮಗೆ. ಅದನ್ನ ಚೆಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕು. ನೀವು ವಿತೌಟ್ ಟ್ರೆಂಚ್ ಎಕ್ಸ್ಕವೇಟ್ ಆಗಿದೆ ನೆಕ್ಸ್ಟ್ ಡೈರೆಕ್ಟ್ ಪೈಪ್ನ ಲೇ ಮಾಡ್ತೀನಿ ಅಂದರೆ ತಪ್ಪು. ಫಸ್ಟ್ ಸೈಡ್ ರೈಲ್ಸ್ ಬೋನಿಂಗ್ ರಾಡ್ನ ಯೂಸ್ ಮಾಡಿ ಕರೆಕ್ಟ್ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಅಂದಾಗ ಮಾಡಬೇಕು. ಕರೆಕ್ಟ್ ಇಲ್ಲ ಅಂದಾಗ ಅಗೇನ್ ಹ್ಯಾವ್ ಟು ಎಕ್ಸ್ಕವೇಟ್ ಟು ಎಕ್ಸಾಕ್ಟ್ಲಿ ಟು ದಟ್ ಪಾಯಿಂಟ್. ಆ ಪಾಯಿಂಟ್ಗೆ ಎಕ್ಸಾಕ್ಟ್ ಮಾಡಿ ಲೇ ಮಾಡಬೇಕು. ನೆಕ್ಸ್ಟ್ ದೆನ್ ಟೆಸ್ಟಿಂಗ್ ಮಾಡ್ತೀರಾ. ಸುಮ್ಮನೆ ಸೀವರ್ ಫ್ಯಾಕ್ಟ್ರಿಯಿಂದ ತಂದ್ಬಿಡ್ತೀರಾ ಸೀವರ್ ಪೈಪ್ಸ್ನ ಲೇ ಮಾಡೋಕ್ಕೆ. ಫ್ಯಾಕ್ಟ್ರಿಯಿಂದ ಬರಬೇಕಾದ್ರೆ ನೀವು ಟೆಸ್ಟ್ ಮಾಡಿರ್ತೀರಾ. ಹೇಗೆ ಟೆಸ್ಟ್ ಮಾಡ್ತೀರಾ? ಒಂದು ಪ್ರೆಷರ್ ಟೆಸ್ಟು, ಇನ್ನೊಂದು ವಾಟರ್ ಟೆಸ್ಟ್. ಪ್ರೆಷರ್ ಟೆಸ್ಟ್ ಏನು ಅಂದರೆ ಫಸ್ಟ್ ಟಾಪ್ ಆಫ್ ದ ಇದರಲ್ಲಿ ಕ್ಲೋಸ್ ಮಾಡ್ತೀರಾ. ವಾಟರ್ ಟೆಸ್ಟು ಫಸ್ಟು ವಾಟರ್ ಟೆಸ್ಟ್ ಮಾಡ್ತೀರಾ. ವಾಟರ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಲ್ಲಿ ಜಾಯಿಂಟ್ಸ್ ಎಲ್ಲ ಇರುತ್ತಲ್ವಾ. ಒಂದು ಪೈಪು ಏನು ಒಂದು 3 ಮೀಟರ್ ಲೆಂತ್ ಪೈಪ್ ಸಿಗಲ್ಲ ನಮಗೆ. ನಾವೇನು ಮಾಡ್ತೀವಿ 2 ಮೀಟರ್ ಲೆಂತ್ 2 ಪೈಪು ಮಧ್ಯದಲ್ಲಿ ಜಾಯಿಂಟ್ಸ್ ಯೂಸ್ ಮಾಡ್ತೀವಿ. ನಾನು ಇದೇ ಸೇಮ್ ಟೆಸ್ಟನ್ನ ಲಾಸ್ಟ್ ವಾಟರ್ ಸಪ್ಲೈಯಲ್ಲೂ ಹೇಳಿದ್ದೆ. ಪೈಪ್ಸ್ದು ಪ್ರೆಷರ್ ಟೆಸ್ಟ್, ವಾಟರ್ ಲೀಕೇಜ್ ವಾಟರ್ ಟೆಸ್ಟ್ ಅಂತ ಜ್ಞಾಪಿಸ್ಕೊಳ್ಳಿ ಅದನ್ನ. ಅಲ್ಲೂ ಅಷ್ಟೇ ಬಿಫೋರ್ ಪೈಪ್ನ ಲೇ ಮಾಡೋಕ್ಕಿಂತ ಮುಂಚೆ ಪ್ರೆಷರ್ ಟೆಸ್ಟ್ ವಾಟರ್ ಟೆಸ್ಟ್ ಮಾಡ್ತೀವಿ. ಅದೇ ಥರ ಸೀವರ್ ಪೈಪ್ ಲೈನ್ಸಲ್ಲೂ ಅಷ್ಟೇ. ಬಿಫೋರ್ ಲೇಯಿಂಗ್ ದ ಪೈಪ್ಸ್ ಸೀವರ್ ಲೈನ್ಸ್ ನಾವು ಫಸ್ಟು ಪ್ರೆಷರ್ ಟೆಸ್ಟ್ ಆ್ಯಂಡ್ ವಾಟರ್ ಟೆಸ್ಟ್ ಒನ್ ಎಂಡ್ ಆಫ್ ದ ಪೈಪ್ನ ಕ್ಲೋಸ್ ಮಾಡ್ತೀವಿ, ಲಾಸ್ಟ್ ಎಂಡ್ ಅದರ್ ಎಂಡಲ್ಲಿ ನೀರು ಬಿಡ್ತೀವಿ. ಎಲ್ಲೂ ತುಂಬ ಅಷ್ಟು ಪ್ರೆಷರಲ್ಲಿ ಡ್ರಾಪ್ ಆಗದೆ ವಾಟರು ಎಲ್ಲೂ ಲೀಕ್ ಆಗದೆ ಜಾಯಿಂಟ್ಸಲ್ಲಿ ಮಧ್ಯೆ ಲೀಕ್ ಆಗದೆ ಇಲ್ಲ ಅಂದರೆ ದೆನ್ ದಟ್ ಈಸ್ ಫಿಟ್ ಫಾರ್ ಯೂಸ್ ಅಂತ. ಅದೇ ಥರ ಸೇಮ್ ಪ್ರೆಷರ್ ಟೆಸ್ಟ್ ಎಷ್ಟೋ ಪ್ರೆಷರಲ್ಲಿ ಎಷ್ಟೋ ಕಿಲೋಮೀಟರ್ ಪರ್ ಮೀಟರ್ ಸ್ಕ್ವೇರ್ ಅಥವಾ kg ಪಾಸ್ಕಲ್ ಆಫ್ ಪ್ರೆಷರಲ್ಲಿ ಸೆಂಡ್ ಮಾಡೋದು. ಅಷ್ಟು ಪ್ರೆಷರ್ ಸೆಂಡ್ ಆದಾಗ ಡ್ರಾಪ್ ಆಗದೆ ಪ್ರೆಷರು ಅಥವಾ ಎಲ್ಲೂ ಲೀಕೇಜ್ ಆಗದೆ ಅದು ಬ್ಲಾಸ್ಟ್ ಆಗದೆ ಅಥವಾ ಜಾಯಿಂಟ್ಸ್ ಹತ್ರ ಎಲ್ಲೂ ಕ್ರ್ಯಾಕ್ ಆಗದೆ ಇದ್ರೆ ದೆನ್ ದಟ್ ಪೈಪ್ ಲೈನ್ ಇಸ್ ಫಿಟ್ ಫಾರ್ ಯೂಸ್ ಅಂತ. ಸೊ ಅದೇ ಥರ ಸೇಮ್ ಪ್ರೆಷರ್ ಟೆಸ್ಟ್ ಆ್ಯಂಡ್ ವಾಟರ್ ಟೆಸ್ಟ್ ವಿಲ್ ಬಿ ಕ್ಯಾರಿಡ್ ಔಟ್ ಫಾರ್ ದಿಸ್ pipelines also, sewer lines also. After then the checking of pressure test and water test, then finally you will be lowering the sewer line to the trench ಗೆ finally lower ಮಾಡ್ತೀರಾ. ಯೂಶಲಿ ಎಷ್ಟು ಇರಬೇಕು ಜಾಯಿಂಟ್ ಟ್ರೇಸ್ ಅಂದರೆ the drop should not be more than 25 mm of water. 25 mm of water ಗಿಂತ ಡ್ರಾಪ್ ಆಗಬಾರ್ದು. ನೀರಲ್ಲಿ ವಾಟರ್ ಲೆವೆಲ್ ಇನ್ಸೈಡ್ ದ ಪೈಪ್ 25 mm ಗಿಂತ ಡ್ರಾಪ್ ಆಯಿತು ಅಂದರೆ ನಾವು ಅಲ್ಲೆಲ್ಲ ಅದಕ್ಕೆ ಜಾಯಿಂಟ್ಸಲ್ಲಿ ಏನು ಸೀವರ್ ಪೈಪ್ ಟೈಮರ್ ಎಲ್ಲ ಇಟ್ಟಿರ್ತೀವಿ ಎಷ್ಟು ಡ್ರಾಪ್ ಆಗ್ತಿದೆ ಅಂತ ಅದೆಲ್ಲನೂ ಇದು ಮಾಡಿರ್ತೀವಿ. ಒಂದೊಂದು ಪೈಪ್ ಲೈನ್ ಮೇಲೂ ವಾಟರ್ ಟೆಸ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಗೇಜ್ ಅಂಟಿಸಿರ್ತೀವಿ, ಗೇಜ್ ಹಾಕಿರ್ತೀವಿ. ಸೊ ದಟ್ ಆ ಗೇಜ್ದು ವಾಟ್ ಇಸ್ ದ ವರ್ಕಿಂಗ್ ಆಫ್ ಗೇಜ್ದು ಒಂದು ಫಂಕ್ಷನ್ ಏನೋ ಒಳಗಡೆ ಡ್ರಾಪ್ ಆಫ್ ವಾಟರ್ ಎಷ್ಟು ಡ್ರಾಪ್ ಆಗ್ತಿದೆ ಅಂತ ಗೇಜ್ ತೋರಿಸುತ್ತೆ. 25 mm ಗಿಂತ ತುಂಬ ಕೆಳಗಡೆ ಡ್ರಾಪ್ ಆಗ್ತಾಯಿದೆ ವಾಟರ್ ಅಂದರೆ ದೆನ್ ಇಟ್ ಇಸ್ ನಾಟ್ ಫಿಟ್ ಫಾರ್ ಯೂಸ್. ಸೊ ಆದಷ್ಟು 25 mm ಯುವರ್ ಬಾರ್ಡರ್ ಲೈನ್ಗಿಂತ ಡೌನ್ ಹೋದರೆ ದೆನ್ ಇಟ್ ಇಸ್ ನಾಟ್ ಫಿಟ್ ಫಾರ್ ಯೂಸ್ ಅಂತ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಇಸ್ ಬ್ಯಾಕ್ ಫಿಲ್ಲಿಂಗ್ ಆಫ್ ಟ್ರೆಂಚಸ್. ದಟ್ ಈಸ್ ಬ್ಯಾಕ್ ಫಿಲ್ಲಿಂಗ್ ಅಂದರೆ ವಾಪಸ್ಸು ಹೇಗೆ ಫಿಲ್ ಮಾಡ್ತೀರಾ ಟ್ರೆಂಚ್ ಓಪನ್ ಮಾಡಿದ್ಮೇಲೆ ಬ್ಯಾಕ್ ಫಿಲ್ಲಿಂಗ್ ಆಫ್ ಟ್ರೆಂಚಸ್. So backfilling of should be properly laid. Final refilling of trenches should be carefully made. ಯಾವಾಗಲೂ ಅಷ್ಟೇ ಲೆವೆಲ್ ಬೈ ಲೆವೆಲ್ನ ನೀವು ಮಣ್ಣು ಹಾಕಬೇಕು, ಟ್ರೆಂಚ್ ರೀಫಿಲ್ ಮಾಡಬೇಕು. ಸುಮ್ಮನೆ ತೆಗ್ದಿರೋ ಮಣ್ಣೆಲ್ಲ ಒಂದು ವಿತೌಟ್ ಎನಿ ಒಂದು ಲೇಯರ್ ಬೈ ಲೇಯರ್ ಮಾಡಿದ್ರೆ ಸುಮ್ಮನೆ ಹಾಗೆ ಡಂಪ್ ಮಾಡೋದಲ್ಲ. ಯಾವತ್ತೂ ಅಷ್ಟೇ ರೀಫಿಲ್ಲಿಂಗ್ ಆಫ್ ಟ್ರೆಂಚಸ್ ಶುಡ್ ಬಿ ಡನ್ ಬೈ ಲೇಯರ್. So, the filling should be carried out in layers of 150 mm thickness. 150 mm thickness layer ಪ್ರಕಾರ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾ ಇರಬೇಕು ಟ್ರೆಂಚಸ್ನ. ಆಫ್ಟರ್ ದಟ್ ಈಚ್ ಲೇಯರ್ ಶುಡ್ ಬಿ ವೆಲ್ ವಾಟರ್ಡ್ ಆ್ಯಂಡ್ ರ್ಯಾಮ್ಡ್. ವೆಲ್ ವಾಟರಿಂಗ್ ಮಾಡಬೇಕು, ಒಂದೊಂದು ಲೇಯರ್ ಮೇಲೂ ಸ್ವಲ್ಪ ವಾಟರಿಂಗ್ ಮಾಡಬೇಕು, ರ್ಯಾಮ್ ಮಾಡಬೇಕು. ರ್ಯಾಮರ್ ಅಂತ ಇರುತ್ತೆ, ನೀವು ಅಲ್ಲಿ ಎಂಟಿ ಲೆವೆಲ್ ಗೊತ್ತಾಗುತ್ತೆ ರ್ಯಾಮರ್ ಅಂದರೆ ಏನು ಅಂತ. ಹಿಂಗೆ ಕುಟ್ಟೋದು ಕರೆಕ್ಟಾಗಿ ಲೆವೆಲ್ ಮಾಡೋದು ಒಂಥರ ನೀಟಾಗಿ.
ಸುಮ್ಮನೆ ಸೈಡಲ್ಲಿ ತೆಗ್ದಿರೋ ಮಣ್ಣೆಲ್ಲ ಸುರಿಯೋದಲ್ಲ. ಅದಕ್ಕೆ ಆದಂಥ ಒಂದು there will be a methodology for each ಪ್ರೊಸೀಜರ್ಸ್ ಇರುತ್ತೆ, ಮೆಥಾಡಾಲಜಿ ಇರುತ್ತೆ, ದಟ್ ಯು ಹ್ಯಾವ್ ಟು ಫಾಲೋ ಆಸ್ ಅನ್ ಇಂಜಿನಿಯರ್. ಸೊ ಏನು ಮಾಡ್ತೀರಾ, ಫಸ್ಟ್ ಬೈ ರೀಫಿಲ್ಲಿಂಗ್ ದ ಟ್ರೆಂಚಸ್ ಶುಡ್ ಬಿ ಡನ್ ಬೈ ಲೇಯರ್. ಈಚ್ ಲೇಯರ್ ಶುಡ್ ಬಿ 150 mm thickness. 150 mm thicknessಗೆ ಲೇಯರ್ನ ಕ್ಲೋಸ್ ಮಾಡಬೇಕು. ಅಗೇನ್ ದಟ್ ಲೇಯರ್ ಶುಡ್ ಬಿ ವಾಟರ್ಡ್ ಆ್ಯಂಡ್ ಶುಡ್ ಬಿ ರ್ಯಾಂಪ್, ದಟ್ ಈಸ್ ಲೆವೆಲ್ಡ್. ಅಗೇನ್ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಆ್ಯಂಡ್ ಗೋಸ್ ಆನ್. Finally it should be refilled and back filling of trenches will be straight ಅಂದ್ರೆ ಕರೆಕ್ಟ್ಲಿ ಕ್ಲೀನ್ ಅಲ್ಲಿ ಇರಬೇಕು ಮೆಥಡ್ ಅಲ್ಲಿ. ಸೊ ದಟ್ is the procedure of laying of pipes. So first what we'll do, we'll carry out the center line carry out ಮಾಡಿದ್ಮೇಲೆ excavation of trenches. How you excavate? So it should be to the correct depth and the width should be 150 mm more than the diameter. After that, if it exceeds 2 meter ಗಿಂತ ತುಂಬ ಡೆಪ್ತ್ ಹೋದ್ರೆ then timbering should be done. After that, laying of foundation. How you lay the foundation? Layer by layer foundation should be cleanly done, and there is proper concreting should be done so that foundation is strong enough. Concrete bedding should be done. If there is an unequal settlement, you should not lay the sewer pipes. Equal settlement irbeku, correct foundation irbeku. After that, laying of sievers ಹೇಗೆ ಮಾಡ್ತೀರಾ? laying of that is fifth one. Fourth one is laying of sievers. So laying of sievers is done using side rails and boning rod. 2 side rails will be at the end of the sewer line, and 1 boning rod will be fixed to the side rails, and that boning rod should be parallel to the trench of center line. When it touches the center line, then the excavated trench is what you have excavated, the trench is good. Adad takshana next boning rod boning rod should be, the center line should be parallel and it should touch ಆದ್ಮೇಲೆ ಅಲ್ಲಿ ಮಾಡಿರೋ ಟ್ರೆಂಚು ಎಕ್ಸ್ಕವೇಟ್ ಮಾಡಿರೋ ಸರಿ ಇದೆ ಅಂತ ಅರ್ಥ. ಇಫ್ ಎಟ್ ಆಲ್ ಇಟ್ ಇಸ್ ನಾಟ್ ಕರೆಕ್ಟ್, then again you have to excavate according to the center line, correct center line ಗೆ ಮಾರ್ಕ್ ಮಾಡಬೇಕು. After that laying of sievers is over, then before laying first testing ನಡೆದಿರಬೇಕು ಫ್ಯಾಕ್ಟರಿಯಲ್ಲಿ. ಏನು? ಪ್ರೆಷರ್ ಟೆಸ್ಟ್ ಅಂಡ್ ವಾಟರ್ ಟೆಸ್ಟ್. ಆ ವಾಟರ್ ಟೆಸ್ಟ್, ಪ್ರೆಷರ್ ಟೆಸ್ಟ್ ಪಾಸ್ ಆಗಿದೆ ಅಂದಾಗ then you finally can lay the sievers. After laying of sievers, proper backfilling of trenches should be made. Proper backfilling ಅಂದ್ರೆ each layer should have, after laying each layer should be 150 mm thickness. Each layer ಗೆ ಬ್ಯಾಕ್ ಫಿಲ್ಲಿಂಗ್ ಆಗಬೇಕು. ಈಚ್ ಲೇಯರ್ ಹಾಕಿದ್ಮೇಲೆ ಅದು ಕರೆಕ್ಟಾಗಿ ವಾಟರಿಂಗ್ ಮಾಡಬೇಕು, ರ್ಯಾಮ್ ಮಾಡಬೇಕು ಅಂದರೆ ಲೆವೆಲ್ ಮಾಡಬೇಕು. ಆಫ್ಟರ್ ದಟ್ ದೆನ್ ಬ್ಯಾಕ್ ಫಿಲ್ಲಿಂಗ್ ಇಸ್ ಓವರ್, ದೆನ್ ದ ಪ್ರಾಪರ್ sewer will be laid. So these are the procedure for laying of pipes. So this completes the second chapter, characteristics of sewage water and sewerage systems. This completes second chapter. If at all any doubts arises, you can ask in my tomorrow's class. I'll again explain once about the laying of pipes once again in my tomorrow's class. Just everyone watch the video, mark it, make a note of doubts what you got today in today's class. I'll clear it tomorrow. Thank you.